ಅಸಮಾಧಾನಿತ ಲೋಕಸಭಾ ಕ್ಷೇತ್ರದ ನಾಯಕರ ಜೊತೆಗೆ ಈಗ ಸಭೆಯನ್ನು ನಡೆಸಲಾಗುತ್ತೆ. ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಸಾಕಷ್ಟು ಅಸಮಾಧಾನಿತರ ಜೊತೆಗೆ ಸಭೆಯನ್ನು ನಡೆಸೋದಕ್ಕೆ ಈಗ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ರಾಜ್ಯ ಪ್ರಮುಖ ಬಿಜೆಪಿ ನಾಯಕರ ಜೊತೆಗೆ ಪ್ರಚಾರದ ಬಗ್ಗೆ ಚರ್ಚೆಯೂ ಕೂಡ ಮಾಡಲಾಗ್ತಾ ಇದೆ. ಬೂತ್ ಮಟ್ಟದ ಕಾರ್ಯಾಗಾರ ರೋಡ್ ಶೋ ಬಗ್ಗೆಯೂ ಕೂಡ ಈಗ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ. ಡಿಕೆ ಸುರೇಶ್ ಕ್ಷೇತ್ರದಲ್ಲಿ ರೋಡ್ ಶೋಗೆ ಅಮಿತ್ ಶಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಂಟಿ ನಾಯಕರ ನೇತೃತ್ವದಲ್ಲಿ ಚನ್ನಪಟ್ಟಣದಲ್ಲಿ ರೋಡ್ ಶೋ. ಡಿಕೆ ಬ್ರದರ್ಸ್ ಕೋಟೆ ಮೇಲೆ ಅಮಿತ್ ಶಾ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಕ್ಷೇತ್ರಗಳಲ್ಲಿ ಒಗ್ಗಟ್ಟಿನಿಂದ ಪ್ರಚಾರ ಮಾಡುವಂತ ಪ್ಲಾನ್ ಅನ್ನ ಕೂಡ ಈಗ ಮಾಡಿಕೊಂಡಿರೋದು. ಸಾಕಷ್ಟು ಲೋಕಸಭಾ ಕ್ಷೇತ್ರದ ನಾಯಕರು ಒಂದಷ್ಟು ಅಸಮಾಧಾನಿತರಿದ್ದಾರೆ. ಅಲ್ಲಿ ಅವರ ಜೊತೆಗೆ ಒಂದು ಸುತ್ತಿನ ಸಭೆಯನ್ನ ಕೂಡ ಮಾಡಲಾಗುತ್ತೆ. ಅದರ ಜೊತೆಯಲ್ಲಿ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರ ಜೊತೆಗೆ ಪ್ರಚಾರ ಕಾರ್ಯಗಳು ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಅದಷ್ಟೇ ಅಲ್ಲದೆ ತಳಮಟ್ಟದಿಂದ ಅಂದರೆ ಬೂತ್ ಮಟ್ಟದ ಕಾರ್ಯಾಗಾರವನ್ನ ಮಾಡುವುದಾಗಿರ್ಬೋದು, ಜೊತೆಗೆ ರೋಡ್ ಶೋಗಳನ್ನ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲದರ ಬಗ್ಗೆಯೂ ಕೂಡ ಈಗ ಪ್ಲಾನ್ಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಹುಮ್ಮಸ್ಸನ್ನ ತುಂಬಿದ್ರು ಕೂಡ ಸಾಕಷ್ಟು ಅಸಮಾಧಾನಿತರಿದ್ದಾರೆ. ಅವರನ್ನ ಕೂಡ ಸರಿದೂಗಿಸಿಕೊಂಡು ಒಟ್ಟಿಗೆ ಕರೆದುಕೊಂಡು ಹೋಗುವಂತಹ ಪ್ಲಾನ್, ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ಚುನಾವಣಾ ಚಾಣಕ್ಯ ರಣತಂತ್ರವನ್ನ ಈ ಬಾರಿ ಹೆಣಿತಾ ಇದ್ದಾರೆ ಅಂತ. ಅಶ್ವಿನಿ, ನಿಜ, ಇವತ್ತು ನಿನ್ನೆ ರಾತ್ರಿಯೇ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿರುವಂತಹದ್ದು. ಚುನಾವಣಾ ಪ್ರಚಾರದಲ್ಲಿ ಅಮಿತ್ ಶಾ ಭಾಗಿಯಾಗ್ತಾರೆ. ಇವತ್ತು ಚನ್ನಪಟ್ಟಣದಲ್ಲಿ HDK ಮತ್ತೆ ಅಮಿತ್ ಶಾ ಅವರ ಜುಗಲ್ಬಂದಿ ಇರುತ್ತೆ. ಅಂದ್ರೆ ಇಬ್ರು ಕೂಡ ಡಾಕ್ಟರ್ ಮಂಜುನಾಥ್ ಪರ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಅದಕ್ಕೂ ಮೊದಲು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದನ್ನ ತಾಜ್ ವೆಸ್ಟ್ ಎಂಡ್ ಅಲ್ಲಿ ಇಟ್ಕೊಂಡಿರುವಂತಹದ್ದು. ಅಲ್ಲಿ ಅಸಮಾಧಾನಿತ ಒಂದಿಷ್ಟು ಜನ ಮುಖಂಡರಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಹಾಲಿ ಶಾಸಕರುಗಳಿದ್ದಾರೆ. ಅವರೆಲ್ಲರೊಟ್ಟಿಗೆ ಇವತ್ತು ಅಮಿತ್ ಶಾ ಸಭೆಯನ್ನ ಮಾಡ್ತಾರೆ. ಈಗಷ್ಟೇ ಸದಾನಂದ ಗೌಡರು ಆಗಮಿಸಿದ್ದಾರೆ. ಸದಾನಂದ ಗೌಡರ ಜೊತೆ ಕೂಡ 1-to-1 ಮೀಟಿಂಗ್ ಅನ್ನ ಮಾಡೋದಿಕ್ಕೆ ಇದೀಗ ಅಮಿತ್ ಶಾ ಮುಂದಾಗಿರುವಂತಹದ್ದು. ತದನಂತರದಲ್ಲಿ ಮಧ್ಯಾಹ್ನ ಅಂದ್ರೆ ಸುಮಾರು ಒಂದು 11-11:30 ಅರಮನೆ ಮೈದಾನದಲ್ಲೂ ಕೂಡ ಬೂತ್ ಮಟ್ಟದ ಒಂದು ಕಾರ್ಯಕ್ರಮ ಇದೆ. ಆ ಬೂತ್ ಮಟ್ಟದ ಸಭೆಯಲ್ಲೂ ಕೂಡ ಅಮಿತ್ ಶಾ ಭಾಗಿಯಾಗ್ತಾರೆ. ಮೊದಲಿಗೆ ಈಗ ಅಂದ್ರೆ 9:30-10 ಗಂಟೆ ಸುಮಾರಿಗೆ ಸಮನ್ವಯದ ಸಭೆಯೊಂದನ್ನ ಅಮಿತ್ ಶಾ ನಡೆಸ್ತಾರೆ. ಆ ಒಂದು ಸಮನ್ವಯ ಸಭೆ ಅಂದ್ರೆ ಮೈತ್ರಿಯ ಬಳಿಕ ಮೊದಲ ಸಮನ್ವಯ ಸಭೆಯನ್ನ ಅಮಿತ್ ಶಾ ಮಾಡ್ತಾ ಇರುವಂತಹದ್ದು. ಅದರಲ್ಲಿ ವಿಜಯೇಂದ್ರ ಸೇರಿದಂತೆ HDK ಸೇರಿದಂತೆ ಎರಡೂ ಪಕ್ಷದ ಪ್ರಮುಖ ನಾಯಕರುಗಳು, ಶಾಸಕರುಗಳು ಭಾಗಿಯಾಗ್ತಾರೆ. ಪ್ರಮುಖವಾಗಿ ಶಾಸಕರುಗಳು, ಅಲ್ಲಿನ ಮುಖಂಡರುಗಳು ಭಾಗಿಯಾಗುವಂತಹ ನಾಯಕರುಗಳಿಗೆ ಒಂದಿಷ್ಟು ವಿವರಗಳನ್ನ ಅಮಿತ್ ಶಾ ನೀಡ್ತಾರೆ. ಅಂದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿದ್ದಲ್ಲಿ ಮಾತ್ರ ನಾವು ನಮ್ಮ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಧ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರಮ ವಹಿಸಬೇಕು ಅನ್ನುವಂತಹದ್ದು ಅವರ ಒಂದು ಸಭೆಯ ಒಂದು ಉದ್ದೇಶ. ಏನು ಅರಮನೆ ಮೈದಾನದಲ್ಲಿ ಬೂತ್ ಮಟ್ಟದ ಸಭೆ ಇದೆ. ತದನಂತರದಲ್ಲಿ ಮತ್ತೆ ಮಧ್ಯಾಹ್ನ ಇಲ್ಲಿ ಅಸಮಾಧಾನಿತ ಒಂದಿಷ್ಟು ಜನ, ರೇಣುಕಾಚಾರ್ಯ ಸೇರಿದಂತೆ ಒಂದಿಷ್ಟು ಜನ ಏನಿದ್ದಾರೆ ಅವರೆಲ್ಲರೊಟ್ಟಿಗೆ ಸಭೆಯನ್ನ ನಡೆಸ್ತಾರೆ. ಸಂಜೆ ವೇಳೆಗೆ ಅವರು ರೋಡ್ ಶೋ ಅನ್ನ ಮಾಡ್ತಾ ಇರುವಂತಹದ್ದು. ಚನ್ನಪಟ್ಟಣ ಒಂದಿಷ್ಟು ಕ್ಷೇತ್ರಗಳನ್ನ ಒಟ್ಟಿಗೆ ತೆಗೆದುಕೊಂಡು ಪ್ರಚಾರವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಒಂದಿಷ್ಟು ಕಾರ್ಯಕ್ರಮಗಳು ಅಮಿತ್ ಶಾ ಹಾಕಿಕೊಂಡಿರುವಂತಹದ್ದು. ಹಾಗಾಗಿ ಬೆಂಗಳೂರಿಗೆ ಬಂದಿರುವಂತದ್ದು. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.